ಒಂದು 20K 30K 50K ತನಕ ಮಾಡಿದ್ದೀನಿ. ಯಾರನ್ನೋ ಎಲ್ಲೋ ನೋಡ್ತೀರಾ ದೊಡ್ಡ ಮಟ್ಟದಲ್ಲಿ ಲೈಟಿಂಗ್ ಸೀಟಿಂಗ್ಸ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾನೆ. ಹಬ್ಬ ನಾನು ಅವನಿಗಿಂತ ದೊಡ್ಡದಾಗಿ ಮಾಡ್ಬೇಕಲ್ಲ ಅಂತ ತಂದೆಪ್ಪ ನಾನು ತಂದೆ ಅಲ್ಲ ನನಗೆ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಅಂತ ಸಾಕಲ್ಲ ಅಷ್ಟೊಂದು ಹೇಳಿದ್ರೆ. ಒಂದು 10 ಲಕ್ಷ ಬಂಡವಾಳ ಆಗ್ತದೆ ಅಂದ್ರೆ 10 ಲಕ್ಷ ದುಡ್ಡಿಗೆ ಬೆಲೆ ಕೊಡ್ಬೇಕು ಅವ್ನು. ಹಿಂದ್ಗಡೆ ಶ್ರಮ ಲೆಕ್ಕ ಹಾಕಲ್ಲ. ಈಗ ಏನ್ ಗುರು ಹಿಂಗ್ ಮಾಡ್ಬಿಟ್ಟ ಆಮೇಲೆ ಗ್ರಾಹಕರಿಗೆ ಹೋಗಿ ಊಟ ಬಡಿಸಿ ಅವ್ರ ರಿವ್ಯೂ ಕೇಳ್ತೀನಲ್ಲ ಆ 1000 ಕೋಟಿಗಿಂತ ಅವ್ರು ಕೂಡ ರಿವ್ಯೂ ನನಗೆ ತೃಪ್ತಿ ಕೊಡ್ತೈತಿ. ಈಗ ಏನನ್ನತ್ತೆ ಯಪ್ಪ ಏನ್ ದಿನಕ್ಕೊಂದು 50,000 ದುಡಿಬೋದ ಇವನು ಅನ್ನೋ ತಲೆ ಬರುತ್ತೆ. ಬಟ್ ಇಲ್ಲಿ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನಂತ ಅದನ್ನ ಅನುಭವಿಸ್ತಾರಿಗೆ ಗೊತ್ತು. ಚಿಕನ್ 180 ಹಾಕೋರು ಈಗ 280 ತನಕ ಹಾಕ್ತಾ ಇದ್ದಾರೆ. 100 ರೂಪಾಯಿ ಜಾಸ್ತಿ ಆಯ್ತು ತನಕ. 1 ಕ್ವಿಂಟಲ್ ಚಿಕನ್ ಖಾಲಿ ಮಾಡ್ತಾರೆ ನನ್ನ ಕಡೆ 10,000 ರೂಪಾಯಿ ಹೋಯ್ತಲ್ಲಿ. ಆಮೇಲೆ ಆಲ್ ಓವರ್ ಇಂಡಿಯಾ ಬ್ರಾಂಚಸ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ನಿಮ್ಗಂದ್ರೆ ಕನಸು ತುಂಬಾ ದೊಡ್ಡದಾಗಿರ್ಬೇಕು. ಪೆನ್ ಅಂಡ್ ಪೇಪರ್ ಇಟ್ಕೊಂಡು ಕುಂತು ಅಂದ್ರೆ ಆನ್ಸರ್ ತಲೆಯಲ್ಲಿ ಬರ್ತಾ ಇರ್ಬೇಕು. ನಮ್ದೇ ಆದಂತ ಕ್ರಿಯೇಟಿವಿಟಿ ಇರ್ಬೇಕು. ಯಾವುದೇ ವಿಚಾರದಲ್ಲಿ ಆದ್ರೆ ಅಷ್ಟೇ ಬದ್ರು ಕಸ್ಟಮರ್ನ ಗ್ರಾಹಕರನ್ನ ದೇವ್ರ ತರ ನೋಡ್ರಿ 100% ಕ್ಲಿಕ್ ಆಗ್ತೀರಾ. ಸರ್ ಈಗ ಅಡಿಗೆ ಮಾಡ್ಬೇಕಂತ ಹೇಳಿದ್ರೆ ಪ್ರತಿದಿನ ಹೊರಗಡೆಯಿಂದ ಮಾಡ್ಕೊಂಡ್ ಬರ್ತಾರೆ ಇಲ್ಲೇ ಬಂದು ಅಡಿಗೆ ಎಲ್ಲ ಇಲ್ಲ ಪ್ರೆಸೆಂಟ್ ಮಾಡ್ತಾರೆ ಇದೇ ಹೋಟ್ಲ್ ಅಲ್ಲ ಇದೇ ಹೋಟ್ಲ್. ಹೆಂಗೆ ಬಿರಿಯಾನಿ ಇದೆಲ್ಲ ಹೆಂಗೆ ಸಪೋರ್ಟ್ ಹೆಂಗಿದೆ ಅತಿ ಹೆಚ್ಚಾಗಿ ಹೋಗೋ ಚಿಕನ್ ಬಿರಿಯಾನಿ ಅಂದ್ರೆ ಯಾವ್ದು ಹೋಗ್ಬೋದು? ಆಮೇಲೆ ಮತ್ತೆ ರೀಸೆಂಟ್ ಆಗಿ ಮಾಡಿರೋದು ಮೊನ್ನೆ ಬೆಳ್ಳುಳ್ಳಿ ಎಣ್ಣೆಕಾರ ಅಂತ ಮಾಡಿದ್ದೀನಲ್ಲ ಅದು ಬಹಳ ಚೆನ್ನಾಗಿದೆ. ಡ್ರೈ ಐಟಮ್ ಅಲ್ಲಿ ಆದ್ರೆ ಡ್ರೈ ಐಟಮ್ಸ್ ಚಿಕನ್ ಚಿಲ್ಲಿ, ಚಿಕನ್ ಡ್ರೈ, ಚಿಕನ್ ಸುಕ್ಕ, ಚಿಕನ್ ಎಣ್ಣೆಕಾರ ಡ್ರೈ, ಚಿಕನ್ ಸುಕ್ಕ ಡ್ರೈ ಇದೆ. ಆಮೇಲೆ ಎಣ್ಣೆ ಕಾರದಲ್ಲಿ ಡ್ರೈ ಸುಕ್ಕ ಅಂತ ಬರುತ್ತೆ, ಅದ್ರಲ್ಲಿ ಅದನ್ನು ಮಾಡ್ತೀನಿ. ಸುಮಾರು ಐಟಮ್ಸ್. ಈ ಐಟಮ್ ಅಲ್ಲಿ ಅತಿ ಹೆಚ್ಚು ನಿಮ್ ಕಡೆಯಿಂದ ಜನರಿಗೆ ಇಷ್ಟ ಆಗಿದ್ದು ಯಾವ್ದು ಅಂತ? ಎಣ್ಣೆಕಾರ ಇಷ್ಟ ಆಗಿದೆ. ಎಣ್ಣೆಕಾರ, ಚಿಕನ್ ಉರ್ಬಾಡು, ಮಟನ್ ಉರ್ಬಾಡು ಒಳ್ಳೆ ಹೈಲೈಟ್ ಆಗಿದೆ. ಆಮೇಲೆ ಮತ್ತೆ ರೀಸೆಂಟ್ ಆಗಿ ಮಾಡಿರೋದು ಮೊನ್ನೆ ಬೆಳ್ಳುಳ್ಳಿ ಎಣ್ಣೆಕಾರ ಅಂತ ಮಾಡಿದ್ದೀನಲ್ಲ ಅದು ಬಹಳ ಚೆನ್ನಾಗಿಷ್ಟ. ಅಂದ್ರೆ ಎಲ್ಲ ರೆಸಿಪಿ ನೀವು ಸ್ವಂತವಾಗಿ ಕಂಡು ಹಿಡಿತಾರೆ ಯಾರು ಕಾಪಿ ಮಾಡ್ತಾರೆ? ಇಲ್ಲ ಬ್ರದರ್, ನಾನೇ ಸ್ವಂತವಾಗಿ ನಾನು ಪ್ರಯೋಗ ಮಾಡ್ತಾನೆ ಇರ್ತೀನಿ. ಏನೇನಾದ್ರೂ ಎಗ್ ರೈಸ್ ಮಾಡ್ಬೇಕಾದ್ರೆ ಒಂದು 16 ನಮ್ನಿ ಎಗ್ ರೈಸ್ ಮಾಡ್ತಿದ್ದೆ ನಾನು. ಈ ಬೆಳ್ಳುಳ್ಳಿ ಎಗ್ ರೈಸ್ ಅಂತೆ, ಪುದೀನ ಎಗ್ ರೈಸ್ ಅಂತೆ, ಗ್ರೀನ್ ಎಗ್ ರೈಸ್ ಅಂತೆ, ಆಮೇಲೆ ಮೆಂತೆ ಎಗ್ ರೈಸ್ ಅಂತೆ, ನಾರ್ಮಲ್ ಈ ಸೋಯಾ ಸಾಸ್ ಎಗ್ ರೈಸ್ ಅಂತೆ, ಈ ತರ ಎಲ್ಲ ಅವಾಗಲೇ ಮಾಡ್ತಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ತಿನ್ನೋರು. ಈ ಆಮ್ಲೆಟ್ ಎಲ್ಲ ವೆರೈಟಿ ಆಮ್ಲೆಟ್ ಆಗ್ತಿದ್ದೆ. ಆಮ್ಲೆಟ್ ಎಲ್ಲ ವೆರೈಟಿ ಆಗ್ತಿದ್ದೆ. ಪ್ಲೈನ್ ಆಮ್ಲೆಟ್ ಬೇರೆ, ಸಬ್ಸಪ್ರೇಟ್. ಇಬ್ಬರ ಜಸ್ಟ್ ಅಡಿಗೆ ಒಂದ್ ಸೈಡ್ ಬಾಯ್ಲ್ ಮಾಡಿ ಅದನ್ನ ಕವರ್ ಮಾಡಿ ಎಲ್ಲ ಕಟ್ ಮಾಡ್ಕೊಡ್ತಿದ್ದೆ. ಎಗ್ ಅಲ್ಲಿ ಎಗ್ ಕುರ್ಬಾನಿ ಅಂತ ಮಾಡ್ತಿದ್ದೆ. ಅದಕ್ಕೂ ಎಗ್ ಕುರ್ಬಾನಿ ಅಂತ ಮಾಡ್ತಿದ್ದೆ ಬ್ರದರ್. ಆ ಎಗ್ ನ ಸೆಂಟ್ರಿ ಕಟ್ ಮಾಡ್ಕೊಂಡು ಆ ಅಂಚಲ್ಲೆಲ್ಲ ಬೇಯಿಸಿ ಇದು ಮಾಡ್ತಿದ್ದೆ. ಈಗ ಇಲ್ಲಿ ಅತಿ ಹೆಚ್ಚಾಗಿ ನಿಮ್ ಕಡೆಯಿಂದ ಸೇಲ್ ಆಗ್ತಿರೋದು ಚಿಕನ್ ಬಿರಿಯಾನಿ. ಚಿಕನ್ ಊಟ ಅಂತೂ ಅದ್ಭುತವಾಗಿ ಹೋಗ್ತೈತಿ. ಮಟನ್ ಎಣ್ಣೆ ಖಾರ ಹೋಗ್ತೈತಿ, ಮಟನ್ ಮಸಾಲ ಹೋಗ್ತೈತಿ, ಚೆನ್ನಾಗಿ ಎಲ್ಲ ಪ್ರತಿಯೊಂದು ಹೊಡ್ತೈತಿ. ನಾಟಿ ಕೋಳಿ ಎಣ್ಣೆ ಖಾರ, ನಾಟಿ ಕೋಳಿ ಸುಕ್ಕ ಎಲ್ಲ ಚೆನ್ನಾಗಿ ಹೊಡ್ತೈತಿ. ಈಗ ಎಷ್ಟು ಕೆಜಿ ಚಿಕನ್ ಹೋಗುತ್ತೆ ಟೋಟಲ್? ಅದೆಲ್ಲ ಡ್ರೈ ಬಂತು, ಬಿರಿಯಾನಿ ಬಂತು, ಎಲ್ಲ ಬಂತು ಹೋಗುತ್ತೆ ಬ್ರದರ್. ಅಪ್ ಟು ಒಂದು 80 ಲೆವೆಲ್ಗೆ ಹೋಗುತ್ತೆ. 80 ದಿನ 80 ಕೆಜಿ 80 ಲೆವೆಲ್ ಹೋಗುತ್ತೆ. 80 ಹೋಗುತ್ತೆ. ಬುಧವಾರ, ಮಂಗಳವಾರ ಮತ್ತು ಭಾನುವಾರ ಅಂದ್ರೆ 1 ಕ್ವಿಂಟಲ್ ಕ್ರಾಸ್ ಆಗುತ್ತೆ. 1 ಕ್ವಿಂಟಲ್ ಕ್ರಾಸ್ ಆಗುತ್ತೆ ಚಿಕನ್. ರೈಸ್ ಅಲ್ಲಿ ಎಷ್ಟು ಹೋಗುತ್ತೆ? ರೈಸ್ ಒಂದು 76 ಕೆಜಿ ಹೋಗುತ್ತೆ. 70 ರಿಂದ 76 ಕೆಜಿ ಹೋಗುತ್ತೆ ಮಿನಿಮಮ್. 76 ಕೆಜಿ ಬೆಳಗ್ಗೆ 32, ಸಾಯಂಕಾಲ 32 ಮಾಡ್ತೀನಿ. ಆಮೇಲೆ ಅದನ್ನ ಹೊರತುಪಡಿಸಿದ್ರೆ ಇನ್ನೂ ಒಂಚೂರು ಯಾವಾಗ ಒಂದು 6 ಜಗ್ 8 ಜಗ್ ಈ ತರ ಮಾಡ್ತೀನಿ. 9 ಕೆಜಿ ಹೋಗುತ್ತೆ. ಒಂದು 70 ಕೆಜಿ ಲೆವೆಲ್ ಹೋಗುತ್ತೆ. ಈಗ ನಿಮಗೆ ಸೀಸನ್ ಅಂದ್ರೆ ಯಾವಾಗ? 4 ದಿನ. ಶನಿವಾರ ನೀವು ಓಪನ್? ಶನಿವಾರ ಓಪನ್ ಮಾಡಲ್ಲ. ಗುರುವಾರ ಸೋಮವಾರ ಇನ್ನೇನು ಇರೋದಿಲ್ಲ, ಕಡಿಮೆ. ಗುರುವಾರ ಸೋಮವಾರ ಕಡಿಮೆ ಇರಲ್ಲ. ಅವತ್ತು ರಾಯರವಾರ ಒಂದು, ಆಮೇಲೆ ಸೋಮವಾರ ಶಿವನವಾರ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದಿರ್ತೈತಿ. ಶನಿವಾರ ಇನ್ನೇನು ಆಂಜನೇಯಪ್ಪನ ವಾರ, ಅವತ್ತು ನಾನು ಮಾಡಲ್ಲ. ಹಂಗಾಗಿ ಆಮೇಲೆ ನಾನು ರಜೆ ಇರುತ್ತೆ ಬ್ರದರ್. ಬಸಂತ ಜಯಂತಿಗೆ, ಈ ರಾಮನವಮಿಗೆ, ಈ ತರ ದೊಡ್ಡ ಏನಿರ್ತಾವ ಆ ಟೈಮಲ್ಲಿ ರಜೆ. ಅಂದ್ರೆ ನೀವು ಈಗ ರಜೆ ಮಾಡೋಕ್ಕೂ ಮುಂಚೆ ಏನಾರ ಅದನ್ನ ಹೇಳ್ತೀರಾ ಅಥವಾ ಹಂಗೆ ಡೈರೆಕ್ಟ್ ಆಗಿ ರಜೆ ಮಾಡ್ತೀರಾ? ಇಲ್ಲ, ಹೇಳ್ತೀನಿ ಬ್ರದರ್. ಯಾಕಂದ್ರೆ ಗ್ರಾಹಕರು ಮೇನ್ ನನಗೆ ಎಲ್ಲೆಲ್ಲಿಂದ 100 ಕಿಲೋಮೀಟರ್ ದೂರದಿಂದ ಅವ್ರು ಬರ್ತಾ ಇದಾರೆ ಅಂದ್ರೆ 1 ನಿಮಿಷದ ವಿಡಿಯೋ ಮಾಡಕ್ಕೆ ನನಗೇನು ವಜ್ಜೆ ಆಗಲ್ಲ. ಅದನ್ನ ಹೇಳಿದ್ರೆ ಈಗ ನೋಡಿ ಸುಮಾರು ಜನ ಫೋನ್ ಮಾಡ್ಕೊಂಡ್ ಬರ್ತಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫೋನ್ ಮಾಡ್ಕೊಂಡು ಫಸ್ಟ್ ತಿಳ್ಕೊಂಡ್ ಬರ್ತಾರೆ. ಆಮೇಲೆ ಡೈರೆಕ್ಟ್ ನಿಮಗೆ ನನಗೆ ಮಾಡ್ತಾರೆ ಬ್ರದರ್. ನನಗೆ ಎಲ್ಲರಿಗೂ ನಿಮ್ದೇ ನಂಬರ್ ಕೊಟ್ಟಿರಾ? ಎಲ್ಲ ನನ್ನ ನಂಬರ್. ಮತ್ತೆ ಅವ್ರಿಗೆ ಜಾಸ್ತಿ ಕಾಲ್ ಮಾಡಿ ಇರಿಟೇಷನ್ ಆಗುತ್ತೆ? ಏನಾಗಲ್ಲ ಬ್ರದರ್. ಗ್ರಾಹಕರು 24 ಗಂಟೆ ಮಾಡಿದ್ರು ನನಗೆ ತೃಪ್ತಿ ಇದೆ. ಯಾಕಂದ್ರೆ ಅವ್ರಿದ್ದಾನೆ ಬೆಳೆದಿರೋದು. ಒಂದು ಕಾಲ್ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿದ್ದಾನೆ. ಇವತ್ತು 100 ಫೋನ್ ಕರೆ ಬರ್ತಾ ಇದೀವಿ ಅಂದ್ರೆ ಅದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು ಹೇಳಿ? ಹೌದಾ? ಅವ್ರು ಎಷ್ಟು ನನಗೆ 100 ಮೆಸೇಜ್ ಮಾಡಿದ್ರು ಅದು 100ಕ್ಕೂ ರಿಪ್ಲೈ ಮಾಡ್ತೀನಿ. ಟೈಮ್ ಫ್ರೀ ಮಾಡ್ಕೊಂಡು ಖಂಡಿತ ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಮೆಸೇಜ್ ಬಂದ್ರೆ ಸಾಕಪ್ಪ ಅಂತ ಹಿಂಗ್ ನೋಡೋರಿಗೆ ಇವತ್ತು ರಾಶಿ ಮೆಸೇಜ್ಗಳು ಲೈಕ್ಸ್ಗಳು ಬರ್ತಾ ಇದಾವೆ ಅಂದ್ರೆ ಅದಕ್ಕೆಲ್ಲ ಗ್ರಾಹಕ ದೇವರ ಆಶೀರ್ವಾದ. ಖಂಡಿತ ಪಾಸಿಟಿವ್ ಆದ್ರೂ ಸರಿ, ನೆಗೆಟಿವ್ ಆದ್ರೂ ಕೂಡ ರಿಪ್ಲೈ ಮಾಡ್ತೀನಿ ಬ್ರದರ್. ಏನಾಗುತ್ತೆ ಅಂದ್ರೆ ಬ್ರದರ್, ಒಂದೇನದು ಒಳ್ಳೇದು ಕೆಟ್ಟದ್ದು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ ಅಂತ ಹೇಳ್ತಾರೆ. ಈಗ 4 ಜನ ಒಳ್ಳೆಯರಿದ್ದಾರೆ ಅಂದ್ರೆ ಒಬ್ರು ಯಾರಾದ್ರೂ ನೆಗೆಟಿವ್ ಇದ್ದೇ ಇರ್ತಾರೆ. ಹೌದು, ಅದನ್ನ ಹೇಳ್ತಾರೆ. ಅದನ್ನ ಹೇಳಿದ್ರೆ ಖಂಡಿತ ತಿದ್ಕೊಂತೀನಿ ನಾನು. ಅದ್ರಾಗ ಏನಿದಿಲ್ಲ. ಈಗ ನೀವು ಇಲ್ಲಿ ಬಂದ್ಮೇಲೆ ಈಗ ಕೇಳಬಾರ್ದು ಆದ್ರೆ ಕೇಳ್ತಿದ್ದೀನಿ. ಒಬ್ರು ಯಾರಾದ್ರೂ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅವ್ರನ್ನ ತುಳಿಯಕ್ ನೋಡ್ತಾರೆ. ಆ ತರದ್ದು ಏನಾಗಿದಾವ? ಬಹಳ ಅನುಭವ ಆಗಿದೆ. ಯಾವ್ದಾರ ಒಂದು ಅನುಭವ ಹೇಳ್ಬೋದಾ? ಅವ್ರ ಹೆಸರು ಡೈರೆಕ್ಟ್ ಆಗಿ ಹಂಗೆ ಹೇಳ್ಬೋದು. ಡೈರೆಕ್ಟ್ ಸುಮಾರು ಆಗಿದೆ ಬ್ರದರ್. ಬ್ರದರ್ ಹೆಸರು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಆ ಹೆಸರು ತಗನ ಯೋಗ್ಯತೆನೂ ಅವ್ರಿಗಿಲ್ಲ. ಒಬ್ಬನ್ ತುಳಿತಿದಾನಂದ್ರೆ ಅವ್ನು ತೃಣಕ್ಕೆ ಸಮಾನ. ಯಾಕಂದ್ರೆ ಅವ್ನಿಗೆ ಏನು ಮಾಡಕ್ಕಾಗಲ್ಲ. ಕೈಲಾಗ್ಲಿಲ್ಲದ ವ್ಯಕ್ತಿಯ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ಹೇಳ್ತಾರೆ. ಅಪಪ್ರಚಾರಕ್ಕೆ ಜನನವಾದ ನಾವು. ಅವರ ತಂದೆ ತಾಯಿಗೆ ಜನನವಾದಲ್ಲ. ಯಾರು ಒಬ್ಬ ವ್ಯಕ್ತಿನ ತುಳಿಯಾಕಿರ್ತಾರಲ್ಲ ಅಪಪ್ರಚಾರಕ್ಕೆ ಜನನ ಆದನ ಅಂತ ಹೇಳಿ ಅದಕ್ಕೆ ಹುಟ್ಟಿರೋದನ್ನ ಡೌಟ್ ಬೇಡ ನಿಮಗೆ. ಯಾರ ತಲೆಯಲ್ಲಿ ಒಬ್ಬ ಯಾರು ಬೆಳೀತಿದಾನಪ್ಪ ಅವ್ನ ತುಳಿಬೇಕು, ಮತ್ತೊಂದು ಮುಗಿದೊಂದು ಏನೋ ಮಾಡ್ಬೇಕನ್ನೋದು ಇರ್ತಲ್ಲ, ಅವ್ನ ಅಷ್ಟೇ ಸರ್ಕಲ್ ಬರೋರು. ಬಾವಿಲಿರೋ ಕಪ್ಪಿ ಅವನು. ಒಬ್ಬನ್ ಬೆಳೀತಾ ಇದ್ದಾನಿಗೆ ಹೆಗಲ್ ಕೊಟ್ಟು ಎತ್ತಿದ್ರೆ ಮೇಲೋಗಿ ಅವನು ಒಂದ್ ಕೈ ಹಿಡ್ಕೊಂಡು ಎತ್ಕೊಂತಾನೆ. ಇವ್ನು ಕಾಲಿಡ್ ಹೇಳಕ್ ಹಚ್ಚಿದ್ರೆ ಅವ್ನ ಕಾಲ್ ಕೆಳಗೆ ಇರ್ತಾನಲ್ಲ. ಯಾವ ಟೈಮಲ್ಲಿ ನಿಮಗೆ ತುಳಿಯಕ್ ಪ್ರಯತ್ನ ಪಡ್ತೀವಿ? ಬಹಳ ಟೈಮ್
ಸುಮಾರು ಸಿಚುವೇಶನ್ ಸೀರಿಯಸ್ಲಿ ಹೇಳ್ತೀನಿ, ಸುಮಾರು ದೊಡ್ಡ ವ್ಯಕ್ತಿಗಳು ಕೂಡ ತುಳಿಯಕ್ ಪ್ರಯತ್ನ. ನಾನು ಅವ್ರ ಹತ್ರ ನೇರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ ಬಂದಿದ್ದು. ನನ್ನಿಂದ ಏನಾದ್ರು ತಪ್ಪು ಆಗಿದ್ರೆ, ನನ್ನಿಂದ ಏನಾದ್ರು 4 ಜನಕ್ಕೆ ತೊಂದರೆ ಆಗ್ತಿದ್ರೆ ಖಂಡಿತ ಹೇಳಿ ಸರ್, ನಾನು ಅದ್ರ ಬಗ್ಗೆ ಏನಿದಿಲ್ಲ. ಹೌದಾ? ಯಾಕಂದ್ರೆ ಈ ತುಳಿ ಅಂದ್ರೆ ಈಗ ನೀವು ಇನ್ನೊಬ್ರ ಹತ್ರ ತಲೆ ಭಾಗಕ್ಕೆ ರೆಡಿ ಇದೀರಿ, ತಲೆ ಭಾಗಕ್ಕೆ ತಪ್ಪಿಲ್ದೆ ಅಂತ ಬ್ರದರ್, ನಾವು ಯಮ ಬಂದ್ರು ಸಮ ಹೋರಾಡ ಜಾಯಮನ್ನ ನಮ್ದು ಯಾವ ಕಾರಣಕ್ಕೂ ತಲೆ ಬಾಗಲ್ಲ. ಅವನು ಒಳ್ಳೆ ತಂದಿಂದ ಬಂದಾನಂದ್ರೆ ಕೈ ಮುಗಿದು ಶರಣ ಆಗ್ತದೆ. ಸಣ್ಣ ಮಗು ಬಂತ ನನಗೆ ಪ್ರೀತಿ ಪಾತ್ರ, ನಾನು ಖಂಡಿತ ಮನಸ್ಸಿಂದ ನಾನು ಬೇಕಾದ್ರೆ ಅವ್ರಿಗೆ ನನ್ನನ್ನೇ ಅರ್ಪಿಸ್ಕೊಂಡ್ಬಿಡ್ತೀನಿ. ಈ ನಿಯತ್ತಾಗಿದ್ರೆ ಕತ್ಕೊಡ ಜಾಯಮನ್ ಅಂತಾರಲ್ಲ ಅಂತ, ಅದು ಬೇಕಾದ್ರೆ ನಾನು ನಿಯತ್ತಿಂದ ಪ್ರೀತಿಯಿಂದ ನನ್ನ ಕತ್ತನ್ನು ಬೇಕಾದ್ರೆ ಕೇಳಿ ಕೊಟ್ಬಿಡ್ತೀನಿ. ಬಟ್ ಅಹಂಕಾರದಿಂದ ಅವ್ನು 1000 ಕೊಟ್ಟಿದ್ರೆ ಅದು ಅವ್ರಿಗಾಯ್ತು, ನಮಗಲ್ಲ. ನಾನು 100 ರೂಪಾಯಿ ದುಡಿತಿದ್ದೆ, ನನಗೆ ನಾನು ಶ್ರೀಮ. ನಿಯತ್ತಿಂದ ಬದುಕ್ತಿದ್ದೀನಿ, ನನಗೆ ನಾನು ಶ್ರೀಮ. ಹೌದಲ್ಲ ಬ್ರದರ್? ಕರೆಕ್ಟ್ ಆಗಿದೆ. ಈಗ ನಿಯತ್ತಾಗಿ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ನಿಮಗೆ ನೀವು ಶ್ರೀಮಂತರು, ಹೌದಾ? ಅದು ನನಗೆ ಆ ಒಂದು ಹೆಮ್ಮೆ ನನಗಿದೆ. ಯಾಕಂದ್ರೆ ಮೊದಲನೇದಾಗಿ ನಮ್ಮನ್ನ ನಾವು ಗೌರವಿಸ್ಬೇಕಂತ, ನಮ್ಮ ಮೇಲೆ ನಮಗೆ ಹೆಮ್ಮೆ ಇರ್ಬೇಕಂತ. ಈಗ 4 ಜನ ಕೂಡ ಸರ್ಟಿಫಿಕೇಟ್ ಗಿಂತ ನಮಗೆ ನಮ್ಮ ಮೇಲೆ ಗೌರವ ಇಲ್ಲ ಅಂದ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಹೌದಾ? ಅದು ಒಂದು ಬೇಕು, ಮೇನ್ ಮನುಷ್ಯನಿಗೆ ಅದು ಬೇಕು. ಅದು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಈ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಊಟ ಸರಿ ಇದ್ರೂ ಸರಿ ಇಲ್ಲ ಅಂತ ಹೇಳೋದು, ಈ ತರದ್ ಆಗಿದಾವ? ಹೌದು, ಆಗಿದಾವ, ಸುಮಾರಾಗಿದೆ. ಎಸ್ಪೆಷಲಿ ಬೇರೆ ಹೋಟ್ಲು ನನ್ನ ಅಂತ ಮುಂದ್ರು ಬಂದು ಹೇಳಿದ್ದಾರೆ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಸಾರಿ ಕೂಡ ಕೇಳಿದ್ದಾರೆ. ಆ ತರದವು ಇಲ್ಲಿ ಸುಮಾರು ರಶ್ ಇದ್ದಾಗೆ ಒಬ್ರು ಇಬ್ರು ಬಂದು ಕಿರಿಕಿರಿ ಮಾಡಿರೋದು ಉಂಟು. ಇದೇನ್ ಊಟನು, ನೀವು 10 ಜನ ಚೆನ್ನಾಗೈತೆ ಅಂತ ಹೇಳ್ತಿರ್ತಾರೆ, ಇಬ್ರು ಬಂದು ಈ ಏನ್ ಸಾಂಬಾರ್ ಇದ್ದಂಗೆ ಐತಲ್ಲ, ಈ ತರ ಸುಮ್ನೆ ಅಲ್ಲಿರ್ತಕ್ಕಂಥ ವಾತಾವರಣ ಹಾಳು ಮಾಡಕ್ ಹೇಳಿರೋದೈತಿ ಅಂತ ನನ್ನ ಸ್ನೇಹಿತರಿಗೆ ಒಳ್ಳೇದಾಗ್ಲಿ. ಆಮೇಲೆ ಫೇಕ್ ಅಕೌಂಟ್ ಇಂದ ಕಮೆಂಟ್ ಮಾಡಿರೋದೈತಿ. ಬಟ್ ಅದಕ್ಕೂ ನಾನು ಊಟ ಹೊಡೆದಂಗ್ ರಿಪ್ಲೈ ಕೊಟ್ಟಿನಿ ಬ್ರದರ್, ಊಟ ಹೊಡೆದಂಗ್ ರಿಪ್ಲೈ ಕೊಟ್ಟಿದ್ದೀನಿ. ಹಂಗಿಂಗೋ ವಾಪಸ್ ಕೊಟ್ಟಿಲ್ಲ ನಾನು. ಈಗ ತಪ್ಕೊಂಡು ಹಿಡಿಯಕ್ಕೆ ಬೇರೆ ಫೀಲ್ಡ್ ಅಲ್ಲಿ ಆದ್ರೆ ಕಡಿಮೆ ಸಿಗ್ತಾವೆ, ಒಂದು ಹೋಟೆಲ್ ಫೀಲ್ಡ್ ಅಲ್ಲಿ ತುಂಬಾ ಇಲ್ಲ ಬ್ರದರ್. ಕೆಟ್ಟದ್ ಮಾಡ್ಲೇಬೇಕಂತ ಇದ್ದನಿಗೆ ಇಲ್ಲಿ ವಿಷಯನೇ ತುಂಬ್ಕಂದ್ರೆ ನನಗೆ ನಾವು ಸರಿಪಡಿಸಕ್ ಸಾಧ್ಯನೇ ಇಲ್ಲ. ನೀವು ಅಮೃತನೇ ಕೊಟ್ಟರೆ ಅವ್ನಿಗೆ ವಿಷಯ ತರನೇ ಕಾಣಿಸ್. ಕೆಟ್ಟದ್ ಮಾಡನಿಗೆ ನೀವು ಅಮೃತನೇ ಕೊಟ್ಟರೆ ಅವ್ನಿಗೆ ವಿಷಯ ತರನೇ ಕಾಣಿಸ್. ಯಾಕಂದ್ರೆ ಈಗ ನೀವು ಬೇಸಿಕ್ಲಿ ಬ್ರದರ್, ಈಗ ನೀವು ನನ್ನ ಅಜಯ್ ಬ್ರದರ್ ಅನ್ನೋ ತರ ಒಂದು ಪ್ರೀತಿ ವಿಶ್ವಾಸದಿಂದ ನೀವು ನನ್ನ ಮಾತಾಡ್ತೀರಿ, ಕರೆಕ್ಟಾ? ನಿಮಗೆ ನನಗೆ ಒಂದು ಸೋದರನಾಗಿ, ಒಳ್ಳೆ ಸ್ನೇಹಿತನಾಗಿ, ಒಂದು ಒಳ್ಳೆ ಅಣ್ಣನಾಗಿ ಕಾಣ್ತಾ ಇದೀನಿ, ಹೌದಾ? ನೀವು ನನ್ನನ್ನ ಎನಿಮಿ ತರ ನೋಡಿದ್ರೆ ಅಂದ್ರೆ 100% ನಾನು ಎನಿಮಿ ತರನೇ ಕಾಣುತ್ತೆ. ಏನೇ ಮಾತಾಡಿದ್ರೆ ಎನಿಮಿ ತರನೇ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಅಂತ ಭಗವಂತ ಬಂದ್ರು ಬದಲಾಯಿಸಕ್ಕಾಗಲ್ಲ. ಮನಸ್ಸಲ್ಲಿ ಇರ್ತಕ್ಕಂಥ ನೀಚತನನ ಭಗವಂತ ಬಂದ್ರು ಬದಲಾಯಿಸಕ್ಕಾಗಲ್ಲ. ಎಲ್ಲಾ ಕಡೆ ಅಬ್ಸರ್ವ್ ಮಾಡ್ಬೋದು. ಮೇನ್ ಎಲ್ಲದರಲ್ಲೂ ಏನಪ್ಪಾ ಏನದು ಏನೇ ಹೇಳ್ತಾರೆ, ಕಿಚನ್ ಒಳಗಡೆ ಪ್ರವೇಶ ಇಲ್ಲ ಅಂತ ಹಾಕ್ಬಿಡ್ತಾರೆ. ನೀವು ಇಲ್ಲೇ ನೋಡ್ತಿದ್ರೆ ನನ್ನ ಕಿಚನ್ ಮುಂದ್ಗಡೆ, ಕಿಚನ್ ದಾಟ್ಕೊಂಡು ಒಳಗೆ ಹೋಗ್ಬೇಕು. ಈ ಕಿಚನ್ ದಾಟೆ ಕಿಚನ್ ದಾಟ್ಕೊಂಡು ಒಳಗೆ ಹೋಗ್ಬೇಕು. ಅವ್ರು ಒಳಗಡೆ ಹೋದ್ರೆ ಊಟ, ಇಲ್ಲಿ ಎಲ್ಲ ಕಿಚನ್ ಮುಂದ್ಗಡೆ ಅಷ್ಟು ಪ್ರತಿಯೊಂದು ಎಲ್ಲ ಅವ್ರ ಕಣ್ಣೆದ್ರಿಗಿನ ಮಾಡೋದಿಲ್ಲ. ನಿಮ್ಮ ಹೋಟೆಲ್ ಅಲ್ಲಿ ಟೋಟಲ್ ಆಗಿ ನಿಮ್ಮನ್ನ ಬಿಟ್ಟು ಎಷ್ಟು ಜನ ಕೆಲಸಕ್ಕಿದೆ? 10 ರಿಂದ 12 ಜನ ಇದೆ. 10 ರಿಂದ 12 ಜನ. ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಎಷ್ಟು ಸ್ಯಾಲರಿ? ಅದರ ಒಂದು 18 ರಿಂದ 24 ಸಾವಿರ ತನಕ ಇದೆ. 18 ರಿಂದ 24 ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಫ್ರೆಶರ್ಸ್ ಬಂದ್ರೆ ಯಾವ ತರ ಕೊಡ್ತೀವಿ? ಫ್ರೆಶರ್ಸ್ ಬಂದ್ರೆ ಇದೆ ಬ್ರದರ್, ಅಪ್ ಟು 15 ಇಂದ ಸ್ಟಾರ್ಟ್ ಆಗುತ್ತೆ. ಏನು ಕಲ್ತಾ ಇಲ್ಲಪ್ಪ ಅವನಂದ್ರೆ 15 ಇಂದ ಸ್ಟಾರ್ಟ್ ಆಗುತ್ತೆ. ಏನು ಕಲ್ತಾ ಇಲ್ಲ, ಏನು ಕಲ್ತಾ ಇಲ್ಲ, 15 ಇಂದ ಈಗ ಯಾವ್ದೋ ಬೇರೆ ಕಡೆಯಿಂದ ಬಂದ್ರು, ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದ್ರು, ಅವರಿಗೆ ಹೆಂಗೆ ಏನಾರ ರೂಮ್ ವ್ಯವಸ್ಥೆ ಮಾಡ್ಕೊಡ್ತಾರೆ? ಖಂಡಿತ ಹೇಳ್ತಾರೆ, ಅಂದ್ರೆ 100% ಮಾಡ್ಕೊಡ್ತೀನಿ ಬ್ರದರ್. ಅಂದ್ರೆ ನನ್ನ ಹತ್ರ ಇರೋದೆಲ್ಲ ಓಡಾಡ ಎಲ್ಲ ಲೋಕಲ್ ಸೇರಿ ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ, ಇಲ್ಲೇ ಇರ್ತಾರೆ. ಆಮೇಲೆ ಆಲ್ ಓವರ್ ಇಂಡಿಯಾ ಬ್ರಾಂಚಸ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ನಿಮ್ದು. ಆಲ್ ಓವರ್ ಇಂಡಿಯಾ. ಯಾಕಂದ್ರೆ ಕನಸು ತುಂಬಾ ದೊಡ್ಡದಾಗಿರ್ಬೇಕು ಬ್ರದರ್. ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಕಾಣೋ ಕನಸು ದೊಡ್ಡದಾಗಿರ್ಬೇಕು. ಬೆಂಗಳೂರು ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ಸುಮಾರು ಜನ ಫ್ರಾಂಚೈಸಿ ಕೇಳ್ತಾ ಇದಾರೆ, ಫ್ರಾಂಚೈಸಿಗೆ ಇದನ್ನ ಮಾಡ್ತಾ ಇದಾರೆ. ಖಂಡಿತ ಈಗಲ್ದ ಇದ್ರು ನಾನು ಇನ್ನೂ 10 ವರ್ಷ ಆಗ್ಲಿ, ನಾನು ಏನ್ ಅನ್ಕೊಂಡಿದ್ದೇನೆ ಅದನ್ನ ಮಾಡೇ ಮಾಡ್ತೀನಿ. ಲೇಟ್ ಆಗ್ಬೋದು, ಬಟ್ ನೀಟಾಗಿ ಮಾಡ್ತೀನಿ. ಫ್ರಾಂಚೈಸಿ ಮಾಡಿ ಆಲ್ಮೋಸ್ಟ್ ಈಗ ದೊಡ್ಡರಾದ್ರೆ ಅಂತ ತಿಳ್ಕೊಳ್ರಿ, ಏನೋ 1 ಲಕ್ಷ ಬಂತು ದೊಡ್ಡರಾದ್ರೆ. ಅವತ್ತು ಬಂದು ಇಲ್ಲಿ ಚೌಟ್ ಹಿಡಿದು ಕೆಲಸ ಮಾಡ್ತಿರೋ, ಮನೇಲಿ ಕೂತ್ಕೊಂಡು ಕೆಲಸ ಮಾಡಿಸ್ತೀರೋ? ಖಂಡಿತ ಬ್ರದರ್, ನನಗೆ ಇದೇ ತೃಪ್ತಿ ಕೊಡೋದು. ನಾನು 1000 ಹೋಗಿದ್ರು ನನ್ನ ಗ್ರಾಹಕರಿಗೆ ಹೋಗಿ ಊಟ ಬಡಿಸಿ ಅವ್ರ ರಿವ್ಯೂ ಕೇಳ್ತೀನಲ್ಲ, ಆ 1000 ಕೋಟಿಗಿಂತ ಅವ್ರು ಕೂಡ ರಿವ್ಯೂ ನನಗೆ ತೃಪ್ತಿ ಕೊಡ್ತೈತಿ. ಈಗ ಆಲ್ಮೋಸ್ಟ್ ಆಗಿ ಎಲ್ಲರೂ ಹಂಗೆ ಮಾಡೋದು, ಹೋಟೆಲ್ ಸ್ಟಾರ್ಟ್ ಮಾಡ್ತಾರೆ, ಅವ್ರದೇ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾರೆ, ಮನೇಲಿ ಕೂತ್ಕೊಂಡು ಆಲ್ಮೋಸ್ಟ್ ಆಗಿ ಎಲ್ಲ ಇದನ್ನ ಬ್ರಾಂಚಸ್ ನಡೆಸ್ತಾರೆ. ನಾನು 1000 ಹೋಟ್ಲು ಮಾಡ್ಲಿ, ಪ್ರತಿಯೊಂದು ಹೋಟ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ಕಸ್ಟಮರ್ ರಿವ್ಯೂ ತಗೊಂಡು ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು 10 ಹೋಟ್ಲನಾರು ವಿಸಿಟ್ ಕೊಟ್ಟು ಅವ್ರಿಗೆ ಕೊಟ್ಟು ಅವ್ರ ಊಟ ಈ ಚೆನ್ನಾಗೈತಣ್ಣ, ನನಗೆ ತೃಪ್ತಿ ಆತ ಅಂತಾರಲ್ಲ, ಅಲ್ಲಿಗೆ ನನ್ನ ಮನಸ್ಸು ಸಾರ್ಥಕ ಆಗತ್ತೆ. ಯಾಕಂದ್ರೆ ನನ್ನ ದೇವ್ರನ್ನ ಭೇಟಿ ಮಾಡಿದಷ್ಟು ಖುಷಿ ನನಗೆ ಸಿಗುತ್ತೆ. ಗ್ರಾಹಕರನ್ನ ನಾನು ದೇವ್ರ ಅಂತ ತಿಳ್ಕೊಂತೀನಿ, ಅವ್ರನ್ನ ಭೇಟಿ ಮಾಡಿದಷ್ಟು ಖುಷಿ ನನಗೆ ಸಿಗುತ್ತೆ. ಪ್ರತಿದಿನಕ್ಕೆ ಆಲ್ಮೋಸ್ಟ್ ಆಗಿ ನೀವು ಚಿಕನ್ ಮಟನ್ ಎಲ್ಲ ಮಾಡ್ತೀರಿ. ಈ ಚಿಕನ್ ಅಂತ ಒಂದು ಪ್ರೈವೇಟ್ ಸೆಕ್ಷನ್ ಬಂದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ರೆಡಿ ಮಾಡೋಕೆ? ನೀವೊಂದು ಎಲ್ಲದು ಬಿರಿಯಾನಿ ಬಂತು, ನಂದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ಸ್ವಲ್ಪ ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಡ್ತೀನಿ. ನಾನು ಚಿಕನ್ ಅಲ್ಲಿ ದಿನಕ್ಕೆ 5 ರಿಂದ 8 kg ವೇಸ್ಟೇಜ್ ತೆಗಿಸ್ತೀನಿ. ರೆಕ್ಕೆ, ಸ್ಕಿನ್ನು, ಆಮೇಲೆ ಆ ಶರ್ಬಿ, ಆ ತರ ವೇಸ್ಟೇಜ್ ತೆಗಿಸ್ತೀನಿ. ಹೌದು. ಈ ಚಿಕನ್ ಎಲ್ಲಿಂದ ತರ್ತೀರಿ? ಅಂದ್ರೆ ನನ್ನ ಫ್ರೆಂಡ್ ರಜಾ ಅಂತ ಇದ್ದಾರೆ, ಅವ್ರು ನನಗೆ 15 ವರ್ಷದ ಸ್ನೇಹಿತ, ಬಹಳ ಅದ್ಭುತವಾದ ಚಿಕನ್ ಕೊಡ್ತಾರೆ. ಅವರು ಹೆಂಗಂದ್ರೆ ಒಂಥರ ಫ್ಯಾಮಿಲಿ ಇದ್ದಂಗೆ ಇದೀವಿ ನಾವು. ಅವರೇ ಕೂಡ ಚಿಕನ್, ಎಳೆ ಚಿಕನ್ ಹಾಕ್ತಾರೆ, ಫ್ರೆಶ್ ಚಿಕನ್ ಹಾಕ್ತಾರೆ, ಬಹಳ ಚೆನ್ನಾಗಿ ಇದನ್ನ ಮಾಡ್ತಾರೆ. ಫ್ಯಾಮಿಲಿ ಇದ್ದಂಗೆ ಇದೀವಿ. ಅಂದ್ರೆ 15 kg ವರೆಗೂ ವೇಸ್ಟ್ ಹೋಗುತ್ತೆ? 15 ಅಲ್ಲ, 8 kg ವರೆಗೂ. 8 kg. ಬೆಳಿಗ್ಗೆ ಒಂದು 4 kg ವೇಸ್ಟ್ ಹೋಗುತ್ತೆ, ಸಾಯಂಕಾಲ ಒಂದು 4 kg ವೇಸ್ಟ್ ಹೋಗುತ್ತೆ. ಟೋಟಲ್ ಆಗಿ ನಾನು ಕೇಳಿದ ಕ್ವಶನ್ ಏನಂತ ಅಂದ್ರೆ, ಎಷ್ಟು kg ಚಿಕನ್ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿರಲ್ಲ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ನಿಮ್ಮ ಕಡೆಯಿಂದ? ಕ್ಯಾಲ್ಕುಲೇಷನ್ ಮಾಡಿಲ್ಲ ಬ್ರದರ್, ಅಂದಾಜಾಗಿ ಲೆಕ್ಕಾಚಾರ ಮಾಡಿಲ್ಲ. ಅಲ್ಲ, ಒಂದು 10,000, 20,000, 30,000? ಇಲ್ಲ, ನಾನು ಇವತ್ತಿನವರೆಗೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಹೆಂಗ್ ಮಾಡ್ತೀರಾ? ಬಂಡಿ ಸಾಕ್ತಾ ಇದೀನಿ. ಟೋಟಲ್ ಆಗಿ ಸಾಕ್ತಾ ಇದೀನಿ, ಜೀವನ ನಡೀತೈತಿ, ನಡೆಸ್ತಾ. ಆಮೇಲೆ ನಾನು ಜಾಸ್ತಿ ಲಾಭನ ಎಕ್ಸ್ಪೆಕ್ಟ್ ಮಾಡಲ್ಲ ಬ್ರದರ್.
ಯಾರೋ ಈ ಬಿರಿಯಾನಿ ಎಷ್ಟು ನಿಮ್ಮಲ್ಲಿ ಹಂಗಾದ್ರೆ 90 ರೂಪಾಯಿ ಕೊಡ್ತಾರೆ. ಕ್ವಾಂಟಿಟಿ ಎಷ್ಟು ಇರುತ್ತೆ ಚಿಕನ್ ಕ್ವಾಂಟಿಟಿ ಇರುತ್ತೆ, ಒಬ್ರು ಆರಾಮ್ ಊಟ ಮಾಡ್ಬೋದು, ಒಬ್ರು ಒಬ್ರು ಹೊಟ್ಟೆ ತುಂಬುತ್ತೆ, ಆರಾಮ್ ಊಟ ಮಾಡ್ಬೋದು. ಯಾಕಂದ್ರೆ ಪೇಂಟ್ ಮಾಡೋರು ಬರ್ತಾರೆ, ನನ್ನ ಅಣ್ಣ ತಮ್ಮದ್ರು ಕಾಲೇಜ್ ಹುಡುಗರು ಬರ್ತಾರೆ, ನಾವು ಅವ್ರನ್ನೂ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಾ. ಎಲ್ಲ ಬರೀ ನಾವು ಕರೆನ್ಸಿಗೆ ಅಂತಾನೆ ಕೆಲಸ ಮಾಡಿದ್ರೆ ಸ್ವಲ್ಪ ಕರೆನ್ಸಿ ಕೆಲವೊಂದ್ ಕಡೆಗೆ 60 ರೂಪಾಯಿ 70 ರೂಪಾಯಿ ಎಲ್ಲ ಸಿಗುತ್ತೆ. ಹೌದು ಸಿಗುತ್ತೆ 50 ರೂಪಾಯಿ 90 ರೂಪಾಯಿ ಜಾಸ್ತಿ ಅಂತ ಹೇಳ್ತಾರೆ. ಹೌದು 180 ಇದೆ, 300 ಇದೆ, 1000 ಇದೆ, 2000 ಇದೆ. ಅದಕ್ಕೆ ಹೋಲಿಕೆ ಮಾಡಿಕೆ ಇದು ಕಡಿಮೆ ಅಲ್ಲ, ಅದು ನಮ್ಮ ಮೆಂಟಾಲಿಟಿ. ಏನ್ ಗೊತ್ತಾಗ್ಬಿಟ್ರ, ಈಗ ನಾನು ಇನ್ನು ಜಾಸ್ತಿ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಯಾಕೆ ಗೊತ್ತಾ, ಇವತ್ತಿನ ಸಿಲಿಂಡರ್ ರೇಟ್ 1 to ಡಬಲ್ ಆಗಿದೆ, ರೇಷನ್ ರೇಟ್ 1 to ಡಬಲ್ ಆಗಿದೆ, ಪ್ರತಿಯೊಂದು ಜಾಸ್ತಿ ಆಗಿದೆ ಬ್ರದರ್. ನೀವು ಎಲ್ಲೋ ಕಮ್ಮಿ ಕೊಡ್ತೀನಂದು ಇಲ್ಲಿ ಹೊಡೆದ್ರೆ ಅದಕ್ಕೆ ಬೆಲೆ ಇರಲ್ಲ. ನೀವು ಕೊಟ್ರೆ ಫ್ರಾಮ್ಟಾಗಿ ಕೊಡ್ರಿ, ಇಲ್ಲಾಂದ್ರೆ ಏನಾಯ್ತಾ ಅದು ಇದು ಮಾಡ್ಬಿಡ್ರಿ. ಲಾಸ್ ಒಂದು ತಿಳ್ಕೊಂಡಿರ್ಬೋದ್ರ, ಲಾಸ್ ಮಾಡ್ಕೊಂಡು ಯಾರು ಹೋಟ್ಲ್ ನಡೆಸಲ್ಲ, ಯಾವುದೇ ತರ ಬಿಸ್ನೆಸ್ ಯಾರು ಮಾಡಲ್ಲ. ಲಾಸ್ ಮಾಡ್ಕೊಂಡು ಲಾಸ್ ಅದು ಉಪಯೋಗ ಇಲ್ಲ, ಮಾಡಿದ್ರು ಉಪಯೋಗ ಇಲ್ಲ. ಈಗ ನಮ್ಮ ಕೈಯಲ್ಲಿ ಒಂದಿರ್ಬೇಕು, ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. 10 ರೂಪಾಯಿ ಜಾಸ್ತಿ ಏನಾರಾಗ್ಲಿ ಕಡಿಮೆ ಆಗಲಿ, ನಾವು ಲಾಸ್ ಮಾಡ್ಕೊಂಡು ನಡ್ಸಕ್ ಯಾರ ಕೈಲಿ ಯಾರು ಹೇಳ್ತಾರೆ. ನೀವು 90 ರೂಪಾಯಿ ಕೊಡ್ತೀನಿ, ನಿನ್ಗೇನ್ ಲಾಭ ಇಲ್ಲ, ಲಾಭ ಇಟ್ಕೊಂಡೇ ಮಾಡ್ತೀವಿ. ಲಾಭ ಮಾಡೋಕ್ಕೋಸ್ಕರ ನೋಡ್ರಿ, ಪ್ರತಿಯೊಬ್ಬನು ಹೋಗೋದನ್ನೇ ಏನಪ್ಪಾ ಲಾಭದಿಂದ, ಅದ್ರ ಜೊತೆ ನೀತಿ ನಿಯತ್ ಅನ್ನೋದಿರ್ಬೇಕು. ಹೌದು, ಲಾಭ ಬರೀ ನಾವು ಲಾಭದ ಕಡೆನೇ ಗಮನ ಕೊಡಬಾರ್ದು, ಕಸ್ಟಮರ್ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕು, ಅವ್ರ ಭಾವನೆಗಳ ಜೊತೆ ಬೆರಿಬೇಕು, ಅವ್ರ ಪ್ರೀತಿ ವಿಶ್ವಾಸದ ಜೊತೆ ಬೆರಿಬೇಕು. ಅವಾಗ ಐತಲ್ಲ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬಂದರೆ ಕಸ್ಟಮರ್ ಸರಿ ಏನು ಬೇಕು ಸರ್, ಇಲ್ಲಿ ಮುಗೀತು, ಒಂದು ಬಿರಿಯಾನಿ ಮುಗೀತು. ಒಂದು 4 ಪ್ರೀತಿಯಿಂದ ಮಾತಾಡಿದ್ರೆ ನಾವು ಏನು ಕಳ್ತಾನಲ್ಲ ಕಸ್ಟಮರ್. ಹೌದಾ, ಈಗ ನೀವೇ ಬಂದ್ರಿ, ಒಂದು ಆತ್ಮೀಯತೆಯಿಂದ ಮಾತಾಡಿದ್ರೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಅನ್ನೋದು ತಲೆಯಲ್ಲಿ ಬರುತ್ತೆ. ಹೌದು, ಲೇ ಅಜೆಂಡಾ ಅನ್ನೋದು ಮೈಂಡಲ್ಲಿ ರಿಜಿಸ್ಟರ್ ಆಗ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ, ನಮ್ಮನ್ನು ಅನ್ನೋದು ಬರ್ಬೇಕು, ಫ್ಯಾಮಿಲಿಲಿ ಒಬ್ಬನು ಅನ್ನೋದು ಬರ್ಬೇಕು. ಅವಾಗ ಐತಲ್ಲ ನಿಜ. ನನ್ನ ಬಿಸ್ನೆಸ್ ಅಂತ ಹೇಳ್ತಲ್ಲ ಬ್ರದರ್, ಹೊಸಬ್ರು ಯಾರ್ಯಾರು ಬಿಸ್ನೆಸ್ ಮಾಡ್ತಾರೋ ಕಸ್ಟಮರ್ನ ಗ್ರಾಹಕರನ್ನ ದೇವ್ರ ಥರ ನೋಡ್ರಿ, 100% ಕ್ಲಿಕ್ ಆಗ್ತೀರಾ, ಡೌಟೇ ಬೇಡ. ನೀವು ಫುಟ್ಪಾತ್ ಅಂಗಡಿ ಮಾಡ್ತೀರಾ, ಮುಂದೆ ಟೀ ಹೋಟ್ಲ್ ಮಾಡ್ತೀರಾ, ಟೀ ಹೋಟ್ಲನ್ನ ಬೆಳಗ್ಗಿಂದ ಸಾಯಂಕಾಲ ತನಕ ಮಾಡಿಟ್ಬೋದು ಫ್ರೆಶ್ ಆಗಿ. ಆಗಿಂದಾಗೇನೆ ನಾನು ಟೀ ಮಾಡ್ತಿದ್ದೆ ಬ್ರದರ್, ಗ್ರೀನ್ ಟೀ, ಲೆಮನ್ ಟೀ, ಪುದೀನ ಟೀ, ಶುಂಠಿ ಟೀ, ಜಯದೇವ್ ಸರ್ಕಲಲ್ಲಿ ಟೀ ಮಾಡ್ತಿದ್ದೆ, 15 ರೂಪಾಯಿ ಒಂದು ಟೀ ಕೊಡ್ತಿದ್ದೆ. ಅದನ್ನು ಅದ್ಭುತವಾಗಿ ರೆಸ್ಪಾನ್ಸ್ ಬಂತು. ಅದನ್ನು ಆ ಲಾಕ್ಡೌನ್ ಆದಮೇಲೆ ಅದನ್ನು ತೆಗೆದುಬಿಟ್ರು. ಎಲ್ಲದು ಪ್ರತಿಯೊಂದನ್ನು ಏನೇ ಮಾಡಿದ್ರು ನಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರ್ಬೇಕು. ಈಗ ನೀವೇನೋ ಒಂದು ವಿಡಿಯೋ ಮಾಡ್ತೀರ, ನಾನು ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನೀವು ಮಾಡ್ಬೇಕಾದ್ರೆ ನೀವು ಮಾಡಬೇಕು, ಇನ್ನೊಬ್ರು ನೀವೇನೋ ನೀವು ಬಂದ್ರಿ, ಅಲ್ಲಿ ನಿಂತ್ರಿ, ಇಲ್ಲಿಂದ ಬಂದ್ರಿ, ಈ ಥರ ಮಾಡಿದ್ರಿ, ಹಿಂಗೆ ಮಾಡಿದ್ರು, ನಾನು ಅದೇ ಥರ ಹೋಗ್ಬೇಕಪ್ಪ. ಕಾಪಿ ಮಾಡೋದು ಜಾಸ್ತಿ ದಿನ ಒಳ್ಳೆಲ್ಲ. ಹೌದೌದು, ಕಾಪಿನೇ ಯಾವತ್ತಿದ್ರು. ಈಗ ಒಂದು ಕಾಪಿ ಚೀಟಿ ಹೊಡಿಬೇಕಾದ್ರೆ ತಪ್ಪು ಬರ್ದಿರ್ತಾನೆ, ಸರಿ ಬರ್ದಿರ್ತಾನೆ, ಏನೋ ಒಂದು ಬರ್ದಿರ್ತಾನೆ. ಆ ಥರದನ್ನೆಲ್ಲ ಅವ್ನು ಸೇಮ ನೋಡಿದ್ರೆ ಅವ್ನು ಪೆನ್ ಹಿಡ್ ಪೇಪರ್ ಹಿಡ್ಕೊಂಡು ಕುಂತು ಅಂದ್ರೆ ಆನ್ಸರ್ ತಲೆಯಲ್ಲಿ ಬರ್ತಾ ಇರ್ಬೇಕು. ನಮ್ಮದೇ ಆದಂಥ ಕ್ರಿಯೇಟಿವಿಟಿ ಇರಬೇಕು ಯಾವುದೇ ವಿಚಾರದಲ್ಲಿ. ಆದ್ರೆ ಅಷ್ಟೇ ಬ್ರದರು, ಈ ರ್ಯಾಪಿಡೋ ಅಂತ ಮಾಡಿದ್ದಾರೆ ರೀಸೆಂಟಾಗಿ ಬ್ರದರ್. ಈಗ ನನ್ನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಈಗೆಲ್ಲ ಸುಮಾರು 10-12 ವರ್ಷದಿಂದ ಬಂದಿತ್ತು ನನಗೆ ಐಡಿಯಾ. ಜೊಮ್ಯಾಟೊ ಮಾಡಿದ್ದಾರೆ, AB ಫುಡ್ ಫ್ಯಾಕ್ಟ್ರಿ ಅಂತ ಮಾಡಿದ್ದೆ ನಾನು. AB ಫುಡ್ ಫ್ಯಾಕ್ಟ್ರಿ ಅಂತ ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಫುಡ್ ತಲುಪಬೇಕಂತೇಳಿ. ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಬ್ರದರ್. ಫೈನಾನ್ಷಿಯಲಿ ಸಪೋರ್ಟ್ ಸಿಕ್ಕಿದ್ರೆ ಸೀರಿಯಸ್ಲಿ ಹೇಳ್ತೀನಿ, 1000 ಕೋಟಿ ಬಿಸ್ನೆಸ್ ಮಾಡಿ ತೋರಿಸ್ತೀನಿ ನಾನು. ಈಗ ನಿಮ್ದು ಹೊಲ ಮನೆ ಏನಿದೆ ಹಂಗಾದ್ರೆ? ಊರಲ್ಲಿದೆ. ನನ್ನ ತಂದೆ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ 1000 ಕೋಟಿಗೆ ಸಮ ಸಾಕು. ಅವ್ರಿಗೆ ಬೆಲೆ ಕಟ್ಟೋದು ಬೇಡ. ಅದು ಒಂದು ಇಂಚು ಜಾಗ ಇದ್ರೂ ಅದು ನನಗೆ 1000 ಕೋಟಿಗೆ ಸಮ. ನಮ್ಮ ತಂದೆ ತಾಯಿ ಅದು ಮನೆ ರೀಸೆಂಟಾಗಿ ತೀರ್ಕೊಂಡ್ರೆ ನಮ್ಮ ತಂದೆ. ಸಾಕು, ನಾನು ಅವ್ರನ್ನ ಇಲ್ಲಿಂದ ಗೌರವಿಸ್ತೀನಿ. ಈಗ ನನಗೆ ನೀನು ನಮ್ಮಪ್ಪ, ನಾನು ನಿಮ್ಮಪ್ಪ ಅಲ್ಲ ಅಂತ ಹೇಳಿರೋಂಥ ಪುಣ್ಯಾತ್ಮ ಅವರು. ಅವರಿಂದನೇ ಸಿಕ್ಕ ಮೇಲೆ ನನಗೆ ಬೇರೆ ಇವೆಲ್ಲ ಕಸ ಕಡ್ಡಿ ಲೆಕ್ಕಕ್ಕೆ ಇಲ್ಲ ನನಗೆ. ಹೌದ್ರಾ? ಅವರೇ ಮಾತಾಡಿದ್ರು, ನಮ್ಮ ತಂದೆನೇ ಹೇಳಿದ್ದಾರೆ, ನನ್ನ ಹೆಗಲ ಮೇಲೆ ಮಲ್ಕೊಂಡು ಹೇಳಿದ್ದಾರೆ, ನೀನ್ ತಂದೆಪ್ಪ, ನಾನು ತಂದೆ ಅಲ್ಲ, ನನಗೆ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಅಂತ. ಸಾಕಲ್ಲ ಅಷ್ಟೊಂದು ಹೇಳಿದ್ರೆ ಅಷ್ಟೇ ಸಾಕು ನಮ್ಗೆ. ಅದು ಒಂದು ಏನದು ಇದು ಕಿರೀಟ, ದೊಡ್ಡ ಕಿರೀಟ ಸಿಕ್ಕಂಗೆ ನನಗೆ. ಈಗ ಪ್ರೆಸೆಂಟ್ ಈಗ ಪ್ರತಿದಿನಕ್ಕೆ ಒಂದು ಲೆಕ್ಕ ಹಾಕಿದ್ರೆ ಎಷ್ಟು ಇನ್ಕಮ್ ಮಾಡ್ಬೋದು ನೀವು? ಹಂಗೆ ಅಂದಾಜಾಗಿ ರಿವೀಲ್ ಮಾಡ್ಬೋದಾ ನಿಮ್ಮ ಇನ್ಕಮ್? ಜೀವನಕ್ಕೆ ಸಾಕಾಗೋಷ್ಟು ಮಾಡ್ಬೋದು. ಜೀವನ ನಡೆಸಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಬೋದು. ಅಂದ್ರೆ ತಿಂಗಳಿಗೆ ಒಂದು ದಿನಕ್ಕೆ ಒಂದು 30,000, ಒಂದು 20,000 ಎಷ್ಟು ಬಿಸ್ನೆಸ್ ಎಷ್ಟಾಗ್ಬೋದು ಹೇಳಿ ಪ್ರತಿದಿನಕ್ಕೆ? ಆಗುತ್ತೆ ಒಂದು 20K, 30K, 50K ತನಕ ಮಾಡಿದ್ದೀನಿ. 50K 60K ತನಕ ಮಾಡಿದ್ದೀನಿ. ಇವತ್ತೇನಾಗುತ್ತೆ ಕೇಳಿ ಬಿಡ್ತಾರೆ, ನೀವು ಲಾಭ ನಷ್ಟದ ಬಗ್ಗೆ ಹೇಳಿದ್ರೆ ಈಗ ಸೇಮ್ ರೇಟ್ ಮಾಡ್ತಾ ಇದೀವಿ. ಸೇಮ್ ರೇಟ್ ಮಾಡ್ತಾ ಇದೀವಿ, ಅದೇ ರೇಟೇ ಕಂಟಿನ್ಯೂ ಆಗ್ತಾ ಇದೆ. ಚಿಕನ್ನು 180 ಹಾಕೋರು ಈಗ 280 ತನಕ ಹಾಕ್ತಾ ಇದ್ದಾರೆ. 100 ರೂಪಾಯಿ ಜಾಸ್ತಿ ಆಯ್ತು ತನಕ, 100 ರೂಪಾಯಿ ಜಾಸ್ತಿ ಆಯ್ತು. 1 ಕ್ವಿಂಟಲ್ ಚಿಕನ್ ಖಾಲಿ ಮಾಡ್ತಾರೆ ನಮ್ಮ ಕಡೆ, 10,000 ರೂಪಾಯಿ ಹೋಯ್ತಲ್ಲಿ. ಆದ್ರ ಸಿಲಿಂಡ್ರ್ ಒಂದು 2,000-2,300 ಹಿಂಗೆ ತಾಂತಿದ್ವಿ. ಇವತ್ತು 3,500 4,000 ರೂಪಾಯಿ ತನಕ ತಾಂತ ಇದೀವಿ ನಾವು. ಯೂಸ್ ಮಾಡೋದೆಲ್ಲ ಅಲ್ಲ, ಅಲ್ಲಿವರೆಗೂ ತಾಂತಿದ್ವಿ ಬರೋದು. ಅಲ್ಲಿವರೆಗೂ ತಾಂದ್ರೂ ಕೂಡ ನಿಮಗೆ ಅಲ್ಲಿ 1 to ಡಬಲ್ ಅಲ್ಲಿ ಡಿಫ್ರೆನ್ಸ್ ಆಯ್ತು. ಮಸಾಲೆ ಐಟಮ್ ಅಷ್ಟೇ 1 to ಡಬಲ್ ಡಿಫ್ರೆನ್ಸ್ ಆಯ್ತು. ಹೆಂಗ್ ಗೊತ್ತಾ ಬಿಡಿದ್ರು, ಹಿಂಗೆ ಸಾಕ್ತಾ ಇರ್ಬೇಕು. ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಹೋಗ್ಬಿಟ್ರೆ ದೊಡ್ಡದಾಗಿ ಇದು ಬಂದ್ಬಿಡುತ್ತೆ. ಏನನ್ನುತ್ತೆ, ಯಪ್ಪ ಏನು ದಿನಕ್ಕೊಂದು 50,000 ದುಡಿಬೋದ ಇವನು ಅನ್ನೋ ತಲೆ ಬರುತ್ತೆ. ಬಟ್ ಇಲ್ಲಿ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನಂತ, ಅದನ್ನ ಅನುಭವಿಸ್ತಾರಿಗೆ ಗೊತ್ತು. ನೀವು 50,000 ದುಡಿತಿದ್ರ ಅಂತ ಅನ್ಕೊಟ್ರಿ, ಇದೇ ತರ ನಾನು 50,000 ದುಡಿಬೋದು ಅಂತೇಳಿ ಬೇರೆ ಯಾರಾದ್ರೂ ಪ್ರಯತ್ನ ಮಾಡಕ್ ಹೋದ್ರೆ ಅವ್ರು ಲಾಸಲ್ಲಿ ಬರ್ಬೋದಾ, ಲಾಭಲ್ಲಿ ಬರ್ಬೋದಾ? ಹಿಂಗೆ ಬ್ರದರ್, ನಾನು ಒಂದು ಮಾತು ಹೇಳ್ತೀನಿ, ಸಾಲ ಮಾಡಿ ಬಿಸ್ನೆಸ್ ಮಾಡ್ಬಿಡಿ ಒಂದು ಮೇಜರ್ ಆಗಿ, ಆಮೇಲೆ ದುಡುಕಿ ಕೈ ಹಾಕ್ಬಿಡ್ರಿ. ಈಗ ಒಂಚೂರು ಸಣ್ಣ ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ, ಯಾರನ್ನೋ ಎಲ್ಲೋ ನೋಡ್ತೀರಾ, ದೊಡ್ಡ ಮಟ್ಟದಲ್ಲಿ ಲೈಟಿಂಗ್ಸ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾನೆ,
ಹಬ್ಬ ನಾನು ಅವನಿಗಿಂತ ದೊಡ್ಡದ ಮಾಡ್ಬೇಕಲ್ಲ ಅಂತ ಯಾವತ್ತ ಕೆಲಸ ಮಾಡ್ಬೇಕು. ನಿಮಗೆ ಎಷ್ಟು ವೇಟ್ ಎತ್ತಕ್ಕಾಗತ್ತೆ ನೋಡ್ರಿ, 50 kg ನಿಮ್ಮ ಕೆಪಾಸಿಟಿನ 50 kg ಐತಿ. ನೀವು ಇರೋದೇ 50 kg ವೇಟು, ನಾನು ಒಂದು ಕ್ವಿಂಟಲ್ ಅಂದ್ರೆ ಸೊಂಟ ಕಳ್ಕೊಂತೀರ, ಮನೇಲಿ ಇರ್ತೀರ. ಇಷ್ಟೇ ಬ್ರದರ್. ನಮಗೆ ನಾವು ಎಷ್ಟು ತೂಗ್ತೀವಿ ನೋಡ್ಬೇಕು ಫಸ್ಟ್, ಅದ್ರ ಮೇಲೆ ನಾವು ಇದಾಗಬೇಕು ಬ್ರದರ್. ಯಾರ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಇಂಟರ್ನ್ಯಾಷನಲ್ ಹೋದ್ರ ಅಂತಷ್ಟೇ ನಾವು ಸಡನ್ಲಿ ಹೋಗ್ಬೇಕು ಅಂದ್ರೆ ಅದರಿಂದ ಎಷ್ಟು ಶ್ರಮ ಇದೆ ಅವ್ರದ್ದು, ಹೌದ್ರಾ? ಅದನ್ನೆಲ್ಲ ನಾವು ಲೆಕ್ಕ ಹಾಕ್ಬೇಕ್ರಾ? ಹೌದೌದೌದು. ನಾವ್ ಹಿಂದ್ಗಡೆ ಶ್ರಮ ಲೆಕ್ಕ ಹಾಕಲ್ಲ. ಈಗ ಏನ್ ಗುರು ಹಿಂಗ್ ಮಾಡ್ಬಿಟ್ಟ ಲೆಕ್ಕ ಯೋಚನೆ ಮಾಡ್ತೀವಿ. ಫಸ್ಟ್ಗೆ ಹೆಂಗ್ ಗೊತ್ತಾಗ್ತದ್ರ, ಆಮೇಲೆ ತಂದೆ ತಾಯಿ ಜೀವ ತಿನ್ಬಾರ್ದು. ನಾನು ಇನ್ನೂ ಒಂದು ಬಿಸ್ನೆಸ್ ನೋಡ್ಬಿಟ್ಟೆ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಮ್ಮ ನನಗೆ 10 ಲಕ್ಷ ಕೊಡು, 20 ಲಕ್ಷ ಕೊಡು, 50 ಲಕ್ಷ ಕೊಡು. ಅವ್ರು ಏನೋ ಮಗನ ಮೇಲೆ ಇರೋ ಪ್ರೀತಿಗೆ ಸಾಲನೋ ಸುಲಭ ತಂದು ಹಾಕ್ತಾರೆ ಬ್ರದರ್. ಆದ್ರೆ ಅಲ್ಲಿ ದುಡಿದು ನಿಂತಿದ್ದು ಜವಾಬ್ದಾರಿ ವಹಿಸ್ಬೇಕಾಗಿರೋ ಮಗ ತಾನೆ. ಈಗ ತಂದೆ ತಾಯಿ ಬರಕ್ಕಾಗತ್ತಾ? ಇವನು ನಿಂತಿದ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ತಂದೆ ತಾಯಿ ಬಂದ್ರೆ ಹೆಲ್ಪ್ ಮಾಡ್ಬೋದು. ಅವ್ರು ಡೈಲಿ ನಿಂತ್ ಮಾಡಕ್ ಯಾರು? ಖಂಡಿತ ಹೇಳ್ತೀನಿ ಬ್ರದರ್. 1000 ಕೋಟಿಗೆ ಬೆಲೆ ಬಾಳಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನ್ ಮಾಡ್ಬೇಕಂತ ಇದನ್ನ ಫಸ್ಟ್ ಅಲ್ಲಿ ಹೋಗಿ ಆಳಾಗಿ ದುಡಿಬೇಕು. ಅಟ್ಲೀಸ್ಟ್ ಒಂದು ವಾರನಾದ್ರೂ ಅವ್ನು ಅನುಭವ ತಗೋಬೇಕು. ಯಾಕಂದ್ರೆ ಅನುಭವಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಬ್ರದರ್. ಅನುಭವ ಭಾರಿ ಇಂಪಾರ್ಟೆಂಟ್. ತಿಳ್ಕೋಬೇಕು ಬ್ರದರ್. ಮೇಜರ್ ನಾನು ಹೇಳೋದು ತಿಳ್ಕೋಬೇಕು. ಒಂದು ಕೆಲಸ ಮಾಡ್ಬೇಕಾ, ಬಿರಿಯಾನಿನ ಕಲರ್ಫುಲ್ ಆಗಿ ನೋಡಿದ ತಕ್ಷಣ ಬರಲ್ಲ ಬ್ರದರ್. ಫಸ್ಟ್ ಹೋಗ್ಬೇಕು. ಒಂದು 10 ಲಕ್ಷ ಬಂಡವಾಳ ಆಗ್ತದೆ ಅಂದ್ರೆ 10 ಲಕ್ಷ ದುಡ್ಡಿಗೆ ಬೆಲೆ ಕೊಡ್ಬೇಕು ಅವ್ನು. 10 ಲಕ್ಷ ದುಡ್ಡಿಗೆ ಯಾಕಂದ್ರೆ ಸಾಲ ಸೂಲ ಮಾಡಿ ತಂದಿರ್ತಾನೆ. ತಂದೆ ತಾಯಿ ಬೆವರಿನ ಹನಿ ಇರ್ತತಿ, ಅದಕ್ಕೆ ಬೆಲೆ ಕೊಡ್ಬೇಕು ಅವ್ನು. ಅದನ್ನ ನಾನು ಒಂದೇ ₹1 ಕಳಿಬಾರ್ದಪ್ಪ ಅನ್ನೋ ಜವಾಬ್ದಾರಿ ಯಾವ ವ್ಯಕ್ತಿಗೆ ಇರ್ತದೋ 100ಕ್ಕೆ 100% ಸಕ್ಸಸ್ ಆಗ್ತಾನೆ. ನಮ್ಮಪ್ಪ ಈ 10 ಲಕ್ಷ ಹೋದ್ರೆ ಮತ್ತೆ 10 ಲಕ್ಷ ಕೊಡ್ತಾನೆ ಬಿಡ ಅಂತ ಯಾವನ ಆಗ್ತಾನೆ, ಸರ್ವನಾಶ ಆಗೋಗ್ತಾನೆ.